ಮಹಾರಾಷ್ಟ್ರದ ಪುಣೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಕಾರು ಟ್ರಕ್ ನಡುವೆ ಭೀಕರ ಅಪಘಾತವಾಗಿ 9 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪುಣೆ ಜಿಲ್ಲೆಯ ಜೆಜುರಿ ಮೋರ್ಗಾಂವ್ ಈ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಭೀಕರ ಅಪಘಾತದಲ್ಲಿ 5 ಮಂದಿಗೆ ಗಂಭೀರ ಗಾಯವಾಗಿದ್ರೆ ಎಲ್ಲರೂ ಕೂಡ ಕಾರ್ನಲ್ಲಿದ್ದಂತಹ ಎಲ್ಲರೂ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪುಣೆಯಿಂದ ಮೊರ್ಗಾಂವ್ಗೆ ಸ್ವಿಫ್ಟ್ ಕಾರ್ ಹೋಗ್ತಾ ಇತ್ತು. ಇನ್ನು ಈ ಸ್ವಿಫ್ಟ್ ಕಾರ್ ಸರಕನ್ನ ಇಳಿಸ್ತಾ ಇದ್ದಂತಹ ಟ್ರಕ್ಗೆ ಹಿಂದೆಗಡೆಯಿಂದ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರ್ನಲ್ಲಿದ್ದಂತಹ ಎಲ್ಲರೂ ಕೂಡ ಸ್ಥಳದಲ್ಲೇ ಅಸುನೀಗಿದ್ದಾರೆ. ಪುಣೆ ಗ್ರಾಮೀಣ ಎಸ್ಪಿ ಸಂದೀಪ್ ಸಿಂಗ್ ಗಿಲ್ ಈ ಕುರಿತಾಗಿ, ಈ ದುರ್ಘಟನೆಯ ಕುರಿತಾಗಿ, ಈ ಅಪಘಾತದ ಕುರಿತಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಒಂದು ಭೀಕರ ಅಪಘಾತ ಇವತ್ತು ಪುಣೆ ಜಿಲ್ಲೆಯ ಜೆಜುರಿ ಮೊರ್ಗಾಂವ್ ರಸ್ತೆಯಲ್ಲಿ ನಡೆದಿರೋದು. ಸೊ ಈ ಒಂದು ಅಪಘಾತದಿಂದಾಗಿ 9 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪುಣೆಯಿಂದ ಮೊರ್ಗಾಂವ್ಗೆ ಸ್ವಿಫ್ಟ್ ಕಾರ್ ಹೋಗ್ತಾ ಇತ್ತು. ಸೊ ಇದೇ ಸಂದರ್ಭದಲ್ಲಿ ಆ ರೋಡ್ನಲ್ಲಿ, ಬಹುಶಃ ಹೈವೇ ಅದು, ಆ ರೋಡ್ನಲ್ಲಿ ಸರಕನ್ನು ಇಳಿಸ್ತಾ ಇದ್ದಂತಹ ಟ್ರಕ್ಗೆ ಸ್ಪೀಡಾಗಿ ಬಂದಂತಹ ಸ್ವಿಫ್ಟ್ ಕಾರ್ ಏಕಾಏಕಿ ಡಿಕ್ಕಿ ಹೊಡೆದಿದೆ. ಹಾಗೂ ಡಿಕ್ಕಿಯ ರಭಸಕ್ಕೆ ಕಾರ್ನಲ್ಲಿದ್ದಂಥ ಅಷ್ಟೂ ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸೊ ಇದರಿಂದ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಕಾರ್ನ ವೇಗ ಯಾವ ರೀತಿ ಇತ್ತು. ಆ ಕಾರ್ ಟ್ರಕ್ಗೆ ಹಿಂದೆಗಡೆಯಿಂದ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಅದರ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಇತ್ತು ಅಂತ. ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಕಾರಿನ ಮುಂಭಾಗ, ಹಾಗೂ ಕಾರ್ನಲ್ಲಿದ್ದಂಥ ಎಲ್ಲರೂ ಕೂಡ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಭೀಕರ ಅಪಘಾತದಲ್ಲಿ 9 ಜನ ದಾರುಣವಾಗಿ ಅಂತ್ಯ ಕಂಡಿದ್ದಾರೆ. ಆ ಕಾರ್ನ ಭಾಗವನ್ನು ಗಮನಿಸ್ತಾ ಇದ್ದೀರಿ, ಮುಂದಿನ ಭಾಗ ಯಾವ ರೀತಿ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ ಅಂತ. ಆ್ಯಂಡ್ ಇಂಥ ಒಂದು ಇಂಪ್ಯಾಕ್ಟ್ ಇರುವಂಥ ಅಪಘಾತದಲ್ಲಿ ಬದುಕುಳಿಯುವಂಥ ಚಾನ್ಸಸ್ ತೀರಾ ಕಡಿಮೆ. ಸೊ ಈ ಒಂದು ಪರಿಪ್ರಮಾಣದಲ್ಲಿ, ಈ ಒಂದು ದೊಡ್ಡ ಇಂಪ್ಯಾಕ್ಟ್ನಿಂದ ಕಾರ್ ಡಿಕ್ಕಿ ಹೊಡೆದಿದ್ದರಿಂದ ಟ್ರಕ್ನ ಹಿಂಬದಿಗೆ ಸರಕನ್ನು ಇಳಿಸ್ತಾ ಇದ್ದಂಥ ಟ್ರಕ್ಗೆ ಏಕಾಏಕಿ ಸ್ಪೀಡಾಗಿ ಬಂದಂತಹ ಕಾರ್ ಡಿಕ್ಕಿ ಹೊಡೆದಿದ್ದರಿಂದ ಕಾರ್ನಲ್ಲಿದ್ದಂಥ ಅಷ್ಟೂ ಜನ ಆ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಹಾಗೂ ಒಟ್ಟಾರೆಯಾಗಿ ಈ ಅಪಘಾತದಿಂದ 9 ಜನ ಸ್ಥಳದಲ್ಲೇ ಅಸುನೀಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.